ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿ ಬಿಟ್ಟಿದೆ. ಮೈಸೂರಿನಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿದ ಬಿಜೆಪಿಗರು ರಾಜ್ಯದಲ್ಲಿ ನಿರಂತರವಾಗಿ ಏರುತ್ತಿರುವಂತಹ ಬೆಲೆ ಏರಿಕೆ ಹಾಗೆ ಓಲೈಕೆ ರಾಜಕಾರಣ, ಬಿಜೆಪಿ ಕಾರ್ಯಕರ್ತರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಇದೆಲ್ಲವನ್ನ ಖಂಡಿಸಿ ಜನಾಕ್ರೋಶ ಯಾತ್ರೆ ಇವತ್ತಿನಿಂದ ಆರಂಭ ಆದ್ರೆ ಮುಂದಿನ ತಿಂಗಳವರೆಗೂ ಕೂಡ ಜನಾಕ್ರೋಶ ಯಾತ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇರುತ್ತೆ. ಮೈಸೂರಿನಲ್ಲಿ ಇದಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರಕಿದೆ. ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಸರ್ಕಾರದ ಈ ಬೆಲೆ ಏರಿಕೆ ಮತ್ತೊಂದು ಮಗದೊಂದು ಎಲ್ಲ ಪೋಸ್ಟರ್ ಅನ್ನ ಎಲ್ಲ ಹಿಡಿದುಕೊಂಡು ಜನರಿಗೆ ಇದನ್ನ ತಲುಪಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆ ಮೂಲಕ ಜನಾಕ್ರೋಶ ಯಾತ್ರೆಗೆ ಮೈಸೂರಿನಲ್ಲಿ ಚಾಲನೆ ಸಿಕ್ಕಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನ ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನ ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಸದಾನಂದ ಗೌಡ್ರಿದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಂಡಿತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ್ರು, ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಜೊತೆಯಾಗಿ ಮೈಸೂರಿನಿಂದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ರಾಜ್ಯ ಸರ್ಕಾರದ ದುರಾಡಳಿತ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನ ಜನರಿಗೆ ತಿಳಿಸೋದು ಜನಾಕ್ರೋಶ ಯಾತ್ರೆಯ ಅಜೆಂಡಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿ ಬಿಟ್ಟಿದೆ. ಮೈಸೂರಿನಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿದ ಬಿಜೆಪಿಗರು ರಾಜ್ಯದಲ್ಲಿ ನಿರಂತರವಾಗಿ ಏರುತ್ತಿರುವಂತಹ ಬೆಲೆ ಏರಿಕೆ ಹಾಗೆ ಓಲೈಕೆ ರಾಜಕಾರಣ, ಬಿಜೆಪಿ ಕಾರ್ಯಕರ್ತರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಇದೆಲ್ಲವನ್ನ ಖಂಡಿಸಿ ಜನಾಕ್ರೋಶ ಯಾತ್ರೆ ಇವತ್ತಿನಿಂದ ಆರಂಭ ಆದ್ರೆ ಮುಂದಿನ ತಿಂಗಳವರೆಗೂ ಕೂಡ ಜನಾಕ್ರೋಶ ಯಾತ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇರುತ್ತೆ. ಮೈಸೂರಿನಲ್ಲಿ ಇದಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರಕಿದೆ. ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಸರ್ಕಾರದ ಈ ಬೆಲೆ ಏರಿಕೆ ಮತ್ತೊಂದು ಮಗದೊಂದು ಎಲ್ಲ ಪೋಸ್ಟರ್ ಅನ್ನ ಎಲ್ಲ ಹಿಡಿದುಕೊಂಡು ಜನರಿಗೆ ಇದನ್ನ ತಲುಪಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆ ಮೂಲಕ ಜನಾಕ್ರೋಶ ಯಾತ್ರೆಗೆ ಮೈಸೂರಿನಲ್ಲಿ ಚಾಲನೆ ಸಿಕ್ಕಿದೆ.
ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನ ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನ ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಕಡೆ ಸದಾನಂದ ಗೌಡ್ರಿದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಂಡಿತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಆದಿಯಾಗಿ ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ್ರು, ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಜೊತೆಯಾಗಿ ಮೈಸೂರಿನಿಂದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ರಾಜ್ಯ ಸರ್ಕಾರದ ದುರಾಡಳಿತ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನ ಜನರಿಗೆ ತಿಳಿಸೋದು ಜನಾಕ್ರೋಶ ಯಾತ್ರೆಯ ಅಜೆಂಡಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿ ಬಿಟ್ಟಿದೆ. ಮೈಸೂರಿನಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿದ ಬಿಜೆಪಿಗರು ರಾಜ್ಯದಲ್ಲಿ ನಿರಂತರವಾಗಿ ಏರುತ್ತಿರುವಂತಹ ಬೆಲೆ ಏರಿಕೆ, ಹಾಗೆ ಓಲೈಕೆ ರಾಜಕಾರಣ, ಬಿಜೆಪಿ ಕಾರ್ಯಕರ್ತರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಇದೆಲ್ಲವನ್ನ ಖಂಡಿಸಿ ಜನಾಕ್ರೋಶ ಯಾತ್ರೆ ಇವತ್ತಿನಿಂದ ಆರಂಭ ಆದ್ರೆ ಮುಂದಿನ ತಿಂಗಳವರೆಗೂ ಕೂಡ ಜನಾಕ್ರೋಶ ಯಾತ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಇರುತ್ತೆ. ಮೈಸೂರಿನಲ್ಲಿ ಇದಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರಕಿದೆ. ಜನಾಕ್ರೋಶ ಯಾತ್ರೆಗೆ, ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಸರ್ಕಾರದ ಈ ಬೆಲೆ ಏರಿಕೆ ಮತ್ತೊಂದು ಮಗದೊಂದು ಎಲ್ಲ ಪೋಸ್ಟರ್ ಅನ್ನ ಎಲ್ಲ ಹಿಡಿದುಕೊಂಡು ಜನರಿಗೆ ಇದನ್ನ ತಲುಪಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆ ಮೂಲಕ ಜನಾಕ್ರೋಶ ಯಾತ್ರೆಗೆ ಮೈಸೂರಿನಲ್ಲಿ ಚಾಲನೆ ಸಿಕ್ಕಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನ ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನ ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಕಡೆ ಸದಾನಂದ ಗೌಡ್ರಿದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಂಡಿತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ
ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಆದಿಯಾಗಿ ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ್ರು, ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಜೊತೆಯಾಗಿ ಮೈಸೂರಿನಿಂದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ರಾಜ್ಯ ಸರ್ಕಾರದ ದುರಾಡಳಿತ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನ ಜನರಿಗೆ ತಿಳಿಸೋದು ಜನಾಕ್ರೋಶ ಯಾತ್ರೆಯ ಅಜೆಂಡಾ ಅನ್ನೋದನ್ನ ಹೇಳ್ತಾ ಇದ್ದಾರೆ.